ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ವಚನಗಳು ಮಾತ್ರ ಅಪ್ಲೋಡ್ ಮಾಡಿದ್ದೆ, ಆದರೆ ಬಸವಣ್ಣನವರು ಪರಿಚಯ ಮಾಡ್ಕೊಂಡಿರಲಿಲ್ಲ. ಅವ್ರ ಬಗ್ಗೆ ಒಂದು 4 ಲೈನ್ ಅವ್ರ ಬಗ್ಗೆ ಪರಿಚಯ ಮಾಡ್ಕೊತೀನಿ. ಗುರು ಬಸವಣ್ಣನವರು 12ನೇ ಶತಮಾನವು ಕರ್ನಾಟಕದ ಪಾಲಿಗೆ ಸಂಭ್ರಮದ ಯುಗ ಪುರುಷ ವಿಶ್ವಗುರು ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ಶರಣರು ಹೊಸ ಚೈತನ್ಯವನ್ನು ಮೂಡಿಸಿ ನವ ಸಮಾಜ ನಿರ್ಮಾಣ ಮಾಡಿದ ಶುಭ ಸಂದರ್ಭವದು. ಅವರ ಸ್ಫೂರ್ತಿದಾಯಕ ಚಿಂತನೆ, ಜೀವನ ಶೈಲಿಯ ಪರಿಣಾಮದಿಂದ ಕರ್ನಾಟಕವು ಕ್ರಾಂತಿಕಾರಿಕ ಬದಲಾವಣೆಗೆ ತನ್ನನ್ನು ಸಮರ್ಪಿಸಿಕೊಂಡಿತು. ಸಮಾಜದಲ್ಲಿ ಸಂಚಲನ ಮೂಡಿಸಿದ ಪ್ರತಿಫಲವಾಗಿ ದುರ್ಬಲರ ದನಿಗೆ ಶಕ್ತಿ ಬಂತು, ಶೋಷಣೆ ದಾರಿ ತಪ್ಪಿತು, ಕನ್ನಡ ಸಾರಸ್ವತ ಲೋಕ ಶ್ರೀಮಂತವಾಯಿತು, ಧಾರ್ಮಿಕ ಆಚರಣೆಗಳಿಗೆ ಹೊಸ ವ್ಯಾಖ್ಯಾನ ಹೊಮ್ಮಿತು, ಆಧ್ಯಾತ್ಮಿಕ ಪಥ ಸರಳವಾಯಿತು, ವಿಶ್ವ ಭಾತೃತ್ವ ಅರ್ಥ ಕಂಡುಕೊಂಡಿತು. ಕ್ರಾಂತಿಕಾರಿಕ ಬದಲಾವಣೆಯ ಹರಿಕಾರರಾಗಿದ್ದ ಗುರು ಬಸವಣ್ಣನವರು ಕ್ರಿಸ್ತಶಕ 1134ರಲ್ಲಿ ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆಯವರ ಗರ್ಭದಲ್ಲಿ ಜನಿಸಿದರು. ಅವರು ಚಿಕ್ಕಂದಿನಲ್ಲಿಯೇ ಅಸಾಮಾನ್ಯ ಬುದ್ಧಿಶಾಲಿಯೂ ವಿವೇಕಿಯೂ ಆಗಿದ್ದರು. ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದ ಅವರು ಮತೀಯ ಆಚರಣೆಗಳು ಅರ್ಥ ಕಳೆದುಕೊಂಡಿರುವುದನ್ನು ಬಾಲ್ಯದಿಂದಲೇ ಗಮನಿಸುತ್ತಿದ್ದರು. ಅನೇಕ ಬಾರಿ ಅರ್ಥಹೀನ ಪದ್ಧತಿಯ ವಿರುದ್ಧ ದನಿ ಎತ್ತಿ ತಂದೆಯ ಕೋಪಕ್ಕೆ ತುತ್ತಾಗುತ್ತಿದ್ದರು. ಧಾರ್ಮಿಕತೆಯ ಹೆಸರಿನಲ್ಲಿ ಆಚರಿಸುತ್ತಿದ್ದ ಪ್ರಾಣಿ ಬಲಿ, ಕಂದಾಚಾರ, ಶೋಷಣೆ ಕಂಡು ಮರುಗುತ್ತಿದ್ದರು. ಅಮಾನವೀಯತೆ ಪ್ರತಿರೂಪವಾದ ಅಸ್ಪೃಶ್ಯತೆ ಅವರ ಮನ ಕಲಕುತ್ತಿತ್ತು. ಇಂತಹ ಅನೇಕ ಸಂದರ್ಭಗಳು ಅವರ ಮುಂದೆ ಸಮಾಜವನ್ನು ಹೊಸ ನೆಲೆಗಟ್ಟಿನಲ್ಲಿ ಸುಧಾರಿಸಲು ಪ್ರೇರೇಪಿಸಿದವು. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ 8ನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರ ಕೊಡಿಸುತ್ತಾರೆ. ತನಗಿಂತಲೂ ದೊಡ್ಡವರಾದ ತನ್ನ ಅಕ್ಕ ನಾಗಲಾಂಬಿಕೆಯು ಈ ಸಂಸ್ಕಾರ ದೊರೆಯುವುದಾದರೆ ಮಾತ್ರ ತಾನು ಸ್ವೀಕರಿಸುವೆನು ಎಂದು ಹೇಳಿ ಎಲ್ಲರ ಕೋಪಕ್ಕೆ ಗುರಿಯಾಗಿ ಮಾತ್ರವಲ್ಲದೆ ತಂದೆಯ ವಿರುದ್ಧವಾಗಿ ನಡೆದುದರ ಪರಿಣಾಮ ಚಿಕ್ಕ ವಯಸ್ಸಿನಲ್ಲೇ ಮನೆಯನ್ನು ತೊರೆಯಬೇಕಾಗುತ್ತದೆ. ಅವರು ಆಗ ಹುಟ್ಟೂರನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗುತ್ತಾರೆ. ಗುರು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಜಾತಿ ವೇದ ಮುನಿಗಳ ಆಶ್ರಯದಲ್ಲಿ ವಿದ್ಯಾರ್ಜನೆ ಮಾಡುತ್ತಾ ಪ್ರತಿನಿತ್ಯ ಪತ್ರೆ ಪುಷ್ಪಗಳನ್ನು ತಂದು ಸಂಗಮೇಶ್ವರರನ್ನು ಪೂಜಿಸುತ್ತಾ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ಪ್ರತಿನಿತ್ಯ ಧ್ಯಾನದಲ್ಲಿ ಮಗ್ನರಾಗುತ್ತಾ ಹೋದಂತೆ ಅವರಿಗೆ ಪರಮಾತ್ಮನ ಸ್ವರೂಪ ಬೇರೆಯದೇ ಇದೆ ಹಾಗೂ ಅವನ ಅಸ್ತಿತ್ವ ವಿಶೇಷವಾಗಿದೆ ಎಂದು ಅರಿವಾಗತೊಡಗುತ್ತದೆ. ಸ್ಥಾವರ ಲಿಂಗದ ಪೂಜೆಯನ್ನು ನಿಲ್ಲಿಸಿ ಧ್ಯಾನದಲ್ಲಿ ಮುಂದುವರಿಯುತ್ತಾರೆ. ದಿನಗಳು ಕಳೆದಂತೆ ಪರಮಾತ್ಮನು ನಿರಾಕಾರನಾಗಿದ್ದಾನೆ. ಅವನು ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ. ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಹಾಗೆ ಇಡೀ ಬ್ರಹ್ಮಾಂಡವನ್ನು ಆತನೇ ಸೃಷ್ಟಿಸಿದ್ದಾನೆ. ಅಂತಹ ಪರಮಾತ್ಮನನ್ನು ಹೇಗೆ ಪೂಜೆಗೊಳ್ಳಲು ಮಾಡಿಕೊಳ್ಳಬಹುದು ಎಂದು ಯೋಚಿಸುತ್ತಾರೆ. ದೇವನ ಅಸ್ತಿತ್ವಕ್ಕೆ ಚ್ಯುತಿ ಬಾರದಂತೆ ಗೋಳಾಕಾರದ ಇಷ್ಟಲಿಂಗವನ್ನು ಕಂಡುಹಿಡಿಯುತ್ತಾರೆ. ಗುರು ಮುಖೇನ ಪಡೆದರೆ ಮಾತ್ರ ಅದು ಇಷ್ಟಲಿಂಗವಾಗುತ್ತದೆ, ಹಾಗೆ ಪೂಜೆ ಮಾಡಿಕೊಳ್ಳಲು ಯೋಗ್ಯವೆನಿಸುತ್ತದೆ. ಆದರೆ ಗುರು ಬಸವಣ್ಣನವರೇ ಇಷ್ಟಲಿಂಗ ಕಂಡುಹಿಡಿದ ಕಾರಣ ಅವರಿಗೆ ಗುರುವೇ ಇಲ್ಲ. ಹಾಗಾಗಿ ವಿಶೇಷ ಸಂದರ್ಭದಲ್ಲಿ ಪರಮಾತ್ಮನೇ ಗುರುವಾಗಿ ಕಾರುಣ್ಯವನ್ನು ಹರಿಸುತ್ತಾನೆ. ಹಾಗಾಗಿ ಗುರು ಬಸವಣ್ಣನವರು ತಮ್ಮದೊಂದು ವಚನದಲ್ಲಿ ಪರಮಾತ್ಮನಿಗೆ ಜ್ಞಾನಗುರು ಎಂದು ಕರೆಯುತ್ತಾರೆ. ಹಾಗಾಗಿಯೇ ಜನಪದರು ಗುರುವಿಲ್ಲದ ಗುಡ್ಡ ಶಿಷ್ಯ ಎಂದು ಗುರು ಬಸವಣ್ಣನವರು ಕರೆಯುತ್ತಾರೆ. ಒಂದು ದಿನ ಮಂಗಳವಾಡೆಯಿಂದ ಸಂಗಮನಾಥರ ದರ್ಶನಕ್ಕೆಂದು ಪತ್ನಿ ಪುತ್ರಿ ಸಮೇತರಾಗಿ ಬಲದೇವ ಮಂತ್ರಿಗಳು ಆಗಮಿಸುತ್ತಾರೆ. ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರುಹೋಗಿ ಹಾಗೂ ತಮ್ಮ ಸಹೋದರಿಯ ಪುತ್ರನೆಂದು ತಿಳಿದು ಸಂತೋಷಪಟ್ಟು ತಮ್ಮ ಪುತ್ರಿ ನೀಲಗಂಗಮ್ಮನವರು ಕೊಟ್ಟು ಮದುವೆ ಮಾಡುವ ಪ್ರಸ್ತಾಪವನ್ನು ಜಾತವೇದ ಮುನಿಗಳ ಮುಂದೆ ಇಡುತ್ತಾರೆ. ಈ ವಿಚಾರದಿಂದ ಸಂತೋಷಗೊಂಡ ಮುನಿಗಳು ಗುರು ಬಸವಣ್ಣನವರನ್ನು ಒಪ್ಪಿಸುವಲ್ಲಿ ಸಫಲರಾಗುತ್ತಾರೆ. ಮಂಗಳವಾಡೆಗೆ ಹೋಗಿ ಬಲದೇವರಸದ ಮಗಳಾದ ನೀಲಗಂಗಮ್ಮನವರು ಮದುವೆಯಾಗುತ್ತಾರೆ. ಅಲ್ಲಿ ಕರಣಿಕ ಕಾಯಕವನ್ನು ಸ್ವೀಕರಿಸುತ್ತಾರೆ. ತಮ್ಮ ಅಸಾಮಾನ್ಯ ಬುದ್ಧಿಮತ್ತೆಯಿಂದ ದಿನದಿಂದ ದಿನಕ್ಕೆ ಮೇಲೇರುತ್ತಾರೆ. ಅರ್ಥಮಂತ್ರಿಯಾಗಿದ್ದ ಸಿದ್ದರಸರು ಮರಣ ಹೊಂದಿದಾಗ ತೆರವಾದ ಆ ಸ್ಥಾನಕ್ಕೆ ಬಿಜ್ಜಳರಾಜನು ಹರಹರಾದ ಗುರು ಬಸವಣ್ಣನವರನ್ನು ಆರಿಸುತ್ತಾರೆ. ಗುರು ಬಸವಣ್ಣನವರು ಬಿಜ್ಜಳರಾಜನ ಹಿತೈಷಿಯೂ ಮಾರ್ಗದರ್ಶಿಯೂ ಆತ್ಮೀಯ ಸ್ನೇಹಿತರೂ ಆಗುತ್ತಾರೆ.
ಬಸವಣ್ಣನವ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೇ, ಎಷ್ಟು ಹೇಳಿದ್ರೂ ಕಡಿಮೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.